ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿಕ್, ಅಕ್ಕ ಪ್ಲೀಸ್, ನಿನ್ಗೇನಾದ್ರು ಮಾತಾಡೋಗಿದ್ರೆ ಆಮೇಲೆ ಮಾತಾಡು. ನನ್ನ ಮೂಡ್ ಸರಿ ಇಲ್ಲ. ಯಾಕೋ? ಇದೇನಿದು ಡಾರ್ಲಿಂಗು? ಅವನಿಗೆ ಮೂಡ್ ಯಾಕೆ ಸರಿ ಇಲ್ಲ ಅಂತ ಅವನಿಗೆ ಗೊತ್ತಿಲ್ಲ. ಸೋಫನಿ ಸುಹಾಸ್, ಸ್ವಲ್ಪ ಸುಮ್ಮನೆ ಇರು. ಅವನು ಇತ್ತೀಚೆಗೆ ಅನುಭವಿಸಿರೋ ಕಷ್ಟ ಯಾವ ಶತ್ರುಗೂ ಬರಬಾರ್ದು. ನಿನಗೆ ಗೊತ್ತಲ್ವಾ? ಅಂದ್ರೆ ನೀನೇ ನೋಡಿದ್ಯಲ್ಲ, ಮನೆಯವರೆಲ್ಲ ನಿನ್ನನ್ನು ಅವಳು ಕಂಪೇರ್ ಮಾಡ್ಕೊಂಡು ಮಾತಾಡುವಾಗ ನಾನು ನಿನ್ನ ಪರವಾಗಿ ಮಾತಾಡಿ ಅವ್ರ ಹತ್ರ ಎಲ್ಲ ಎಷ್ಟು ಉಗಿಸ್ಕೊಂಡೆ ಅಂತ. ನೀನು ಸಂಕಟ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಾರ್ತಿಕ್. ಥ್ಯಾಂಕ್ಸ್ ಅಕ್ಕ. ನೀನು ಒಬ್ಳಾದ್ರೂ ಇದೆಯಲ್ಲ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ. ಕಾರ್ತಿಕ್, ನಾನು ಮನೆ ಅಳಿಯ ಆಗಿದ್ರು ಕೂಡ ನಿಮ್ಮ ಅಕ್ಕ ಯಾವತ್ತೂ ನನಗೆ ಅವಮಾನ ಮಾಡಿ ಮಾತಾಡಿದ್ದೇ ಇಲ್ಲ. ಆ ಸತ್ಯ ಹುಡುಗರು ನಿನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿದರೆ ನಂಗೆ ತುಂಬ ಬೇಸರ ಆಯಿತು ಕಾರ್ತಿಕ್. ನೋಡು, ಬೇರೆಯವ್ರು ಯಾರೋ ಏನೋ ಮಾತಾಡ್ತಾರೆ ಅಂತ ಅದನ್ನ ನೀನು ಮನಸ್ಸಿಗೆ ಹಚ್ಕೊಳ್ಳೂಬಾರ್ದು. ಅವ್ರ ಮಾತುಗಳು ನಿಮ್ಮಿಬ್ಬರ ಮಧ್ಯೆ ಬರಲೂಬಾರ್ದು, ನಿಮ್ಮಿಬ್ಬರ ಮನಸ್ಸನ್ನ ಒಡಿಲೂಬಾರ್ದು. ಎಲ್ಲರೂ ಮಾತಾಡೋದನ್ನ ಹೇಗಮ್ಮ ತಡೆಯೋದು? ಜನರ ಬಾಯಿಗೆ ಬೀಗ ಹಾಕಕ್ಕಾಗತ್ತೇನಪ್ಪ? ಆದ್ರೆ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದನ್ನ ಬಿಡ್ಬೋದಲ್ವಾ? ನೋಡು, ಯಾವುದೇ ಆಗ್ಲಿ ನಾವು ತಗೊಂಡ್ರೆ ಅದು ನಮ್ದು, ಇಲ್ಲ ಅಂದ್ರೆ ಇಲ್ಲ. ಅದು ವಸ್ತು ಆಗಿರ್ಬಹುದು, ಇಲ್ಲ ಮಾತಾಗಿರ್ಬಹುದು. ಇಂಥ ಟೈಮಲ್ಲೇ ಸತ್ಯ ನನ್ನ ಜೊತೆ ಇಲ್ಲ. ಒಳಗಡೆ ಎಲ್ಲ ಖಾಲಿ ಖಾಲಿ ಫೀಲಿಂಗ್. ಒಟ್ಟಿನಲ್ಲಿ ಎಲ್ಲ ನನ್ಗೆ ಇರಿಟೇಟ್ ಆಗ್ತಾ ಇದೆ. ಇನ್ನೆಷ್ಟು ದಿನ ನಮ್ಮನೆ? ಅವಳು ಆದಷ್ಟು ಬೇಗ ವಾಪಸ್ ಬರ್ತಾಳೆ. ಅಲ್ಲಿವರೆಗೂ ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕಲ್ವಾ? ಅಲ್ಲ, ಅವಳು ಸಾಧನೆ ಮಾಡ್ತಿದ್ದಾಳೆ. ಅವಳಿಗೋಸ್ಕರ ಗಂಡನಾಗಿ ನೀನು ಇಷ್ಟಾದ್ರೂ ತ್ಯಾಗ ಮಾಡ್ಬೇಕಲ್ವೇನೋ? ಅವಳು ವಾಪಸ್ ಬಂದ್ಮೇಲೆ ನಿಮ್ಮಿಬ್ಬರಿಗೂ ಹೇಗೆ ಬೇಕೋ ಹಾಗಿರಿ. ಅಲ್ಲಿವರೆಗೂ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ಆರಾಮಾಗಿರು. ಅಮ್ಮ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲ್ಲ? ಕೇಳು. ನಾನು ಒಳ್ಳೆ ಗಂಡ ಅಲ್ವಾ? ಸತ್ಯನ ಬಗ್ಗೆ ಈ ಥರ ಯೋಚನೆ ಮಾಡೋದು ತಪ್ಪಲ್ವಾ ಅಮ್ಮ? ಕಾರ್ತಿಕ್, ನೀನು ಒಳ್ಳೆ ಗಂಡ ಆಗಿದ್ದಕ್ಕೇನೆ ಅವಳಿಗೆ ಸಪೋರ್ಟ್ ಮಾಡಿ ಅವಳಿಗೆ ಪೊಲೀಸ್ ಟ್ರೈನಿಂಗ್ ಕಳಿಸ್ಕೊಟ್ಟಿದ್ಯಾ. ಅದನ್ನ ನೀನು ಜನರಿಗೆ ಒಪ್ಪಿಸ್ಬೇಕಾಗಿಲ್ಲ ಕಾರ್ತಿಕ್. ನಿನ್ನ ಅಂತರಾತ್ಮಕ್ಕೆ ಗೊತ್ತಲ್ವಾ ನೀನೇನು ಅಂತ. ಅಷ್ಟು ಸಾಕು. ನಿಮ್ಮಿಬ್ಬರ ಪ್ರೀತಿ, ವಿಶ್ವಾಸ, ಬಾಂಧವ್ಯ ತಿಳಿ ನೀರಿನ ಕೊಳದ ಥರ ಪ್ರಶಾಂತವಾಗಿರ್ಬೇಕು. ಅದಕ್ಕೆ ಯಾರೂ ಕಲ್ಲೆಸೆಯೋದಕ್ಕೆ ನೀನು ಬಿಡಬಾರ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.